ಹೇ ಹಾಯ್ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ವಿಡಿಯೋ. ಗುರು ಇವತ್ತು ಸಂಡೇ ಅಲ್ವಾ, ಬಿಡು ಜಿಮ್ ರಜೆ ಮಾಡೋಣ, ಹೋಗೋದು ಬೇಡ ಅಂತ ಮಲಗಿದ್ದೆ. ನಮ್ಮ ಹುಡುಗ ಕಾಲ್ ಮಾಡಿಬಿಟ್ಟು ಅಣ್ಣ ಟೈಮ್ ಆಗಿದೆ ಜಿಮ್ಮಿಗೆ ಬಾರೋಣ ಅಂತ ಕಾಲ್ ಮಾಡಿದ್ದಕ್ಕೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ ನೋಡಿ. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಗುರು ಜಿಮ್ ಮುಗಿಸ್ಕೊಂಡು ಹಾಗೆ ಡೈರೆಕ್ಟ್ ಈವೆಂಟ್ ಬಂದೆ. ಈವೆಂಟಿಗೆ ಬಂದು ನೋಡಿದರೆ ನಿನ್ನೆ ರಾತ್ರಿ ಹುಡುಗರು ಎಲ್ಲ ಬಲ್ಲು ನೋಡ್ದು ಕುಂತ್ಬಿಟ್ಟಿದ್ರು. ಎಂಟ್ರೆನ್ಸ್ ಖಾಲಿ ಸೈಟ್ ಮಾಡಿದ್ರು ನೋಡಿ. ಸರಿ ಮತ್ತೆ ಬೇಗ ಕಸ್ಟಮರ್ಗಳು ಬರ್ತಾರೆ ಅಂತ ಬೇಗ ಬಲೂನ ರಿಪ್ಲೇಸ್ ಮಾಡಿ ಎಂಟ್ರೆನ್ಸ್ ರೆಡಿ ಮಾಡಿ ಕೂತ್ಕೊಂಡಿದ್ದೆ ನೋಡಿ. ಗುರು ಅದೆಲ್ಲ ಎಂಟ್ರೆನ್ಸ್ ರೆಡಿ ಮಾಡಿ ಮಿರರ್ ಹತ್ರ ಬಂದು ನೋಡ್ತೀನಿ. ಮಿರರ್ ಯಪ್ಪ ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗಿದ್ದಿಲ್ಲ, ಅಷ್ಟು ಕೊಳೆ ಆಗಿಬಿಟ್ಟಿತ್ತು ಗುರು. ಸರಿ ಅಂತ ಬೇಗ ಮಿರರ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿದೆ ನೋಡಿ ಗುರು. ಹಾಗೆ ಸಂಜೆ ತನಕ ಇನ್ನು ಯಾವುದು ಇವೆಂಟ್ ಇದ್ದಿದ್ದಿಲ್ಲ. ಸಂಜೆ ಒಂದು ಬ್ರೈಟ್ ಟು ಬಿ ಇತ್ತು, ಅದಕ್ಕೋಸ್ಕರನೇ ಬೇಗ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ನಿಂತಿದ್ದೆ ನೋಡಿ ಗುರು. ಹಾಗೆ ಸಂಜೆ ಬ್ರೈಟ್ ಟು ಬಿ ಇತ್ತು. ಬ್ರೈಟ್ ಟು ಬಿಗೆ ಐಟಮ್ಸ್ ಎಲ್ಲ ರೆಡಿ ಮಾಡಿ, ಸಾರಿ ಗುರು, ಐಟಮ್ ಅಲ್ಲ ಪ್ರಾಪ್ಸ್ ಗುರು. ಸರಿ ಅನಿಲ್ ಪ್ರಾಪ್ಸ್ ಎಲ್ಲ ರೆಡಿ ಮಾಡ್ದ. ಸಂಜೆ ಇವೆಂಟಿಗೆ ಯಾವ ಡೆಕೋರೇಷನ್ ಮಾಡಿದ್ದಾನೆ ಅಂತ ಅನ್ಕೊಂತಿದ್ದೀರಾ? ಇದೇ ಡೆಕೋರೇಷನ್ ನೋಡಿ ಗುರು, ಸಂಜೆ ಬ್ರೈಟ್ ಟು ಬಿಗೆ. ಗುರು ಪ್ರಾಪ್ಸ್ ಎಲ್ಲ ರೆಡಿ ಆಯಿತು, ಡೆಕೋರೇಷನ್ ಎಲ್ಲ ರೆಡಿ ಆಯಿತು. ಇವಾಗ ಕೇಕ್ ಆರ್ಡರ್ ಮಾಡಬೇಕು. ಸೊ ನಾನು ಬಂದಿರೋದು ಇವತ್ತು K2Bಗೆ. ಸೊ ಇವತ್ತಂತಲ್ಲ, ರೆಗ್ಯುಲರ್ ಇಲ್ಲಿ ಬರೋದೇ ನಾನು K2Bಗೆ ಗುರು. ಯಾಕಂದರೆ ನಾನು ಈವೆಂಟ್ ಸ್ಟಾರ್ಟ್ ಆದಾಗಿಂದನೂ ಕಂಪ್ಲೀಟ್ ನಾನು ಈ ಡೈಲಿ ಕೇಕ್ ಸಪ್ಲೈ ಮಾಡ್ತಿರೋದೇ ಇವರು. ಸೊ ಫ್ರೆಶ್ ಅಲ್ಲಂತೂ ಹೈ ಕ್ವಾಲಿಟಿ ಗುರು. ಕಸ್ಟಮರು 6 ಗಂಟೆ ಬ್ರೈಟ್ ಟು ಬಿ ಅಂತ ಹೇಳಿದರು, ಬಟ್ ಟೈಮ್ ನೋಡಿದರೆ ಆಲ್ರೆಡಿ 6:30 ಆಗಿದೆ. 7 ಗಂಟೆ ಆದರೂ ಬರಲ್ಲ ಅಂತ ನನಗೆ 100% ಗೊತ್ತು ಗುರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗುರು ತೆಳ್ಳಗಾಗ್ಬೇಕಾದ್ರೆ ಈ ಜಿಮ್ಮಿಗೆ ಹೋಗ್ಬೇಕಂತಿಲ್ಲ, ನಮ್ಮ ಮೆಟ್ಲು ಒಂದು 10 ಸಲ ಹತ್ತಿ ಇಳಿದು ಮಾಡಿದರೆ ಸಾಕು, ಅಲ್ಲೇ ತೆಳ್ಳಗಾಗ್ಬಿಡ್ತೀವಿ. ಓಕೆ ಗುರು, ಕೇಕ್ ತೊಗೊಂಡು ಬಂದೆ. ಇನ್ನೇನು ಕಸ್ಟಮರ್ ಆನ್ ದ ವೇ ಇದ್ದಾರೆ ಅಂತ ಇನ್ನೊಂದು 20 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇದು ನಿಮ್ಮ ಅನಿಲ್ ಲಾಗ್ಸ್ ವೀಡಿಯೋ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋಗೆ ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಅಷ್ಟೇ.